ನಮಸ್ತೆ. ನನ್ನ ಹೆಸರು ಸಂತೋಷ್ ಅಂತ, ಸಾರಥಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೊಪ್ರೈಟರು. ಲಾಸ್ಟು 10 ಡೇಸ್ ಬ್ಯಾಕು ಮತ್ತು ಯಸ್ಟರ್ಡೇ ಒಂದು 2 ಇನ್ಸಿಡೆಂಟ್ಗಳು ನಡೆದಿದೆ. ಇದು ಎ ಸಿ ಬಸ್ಸು ದುರಂತ ನಡೆದಿದೆ. ಅದು ಆಗಬಾರ್ದಿತ್ತು ನಮ್ಮ ಡಿಪಾರ್ಟ್ಮೆಂಟಿಗೆ, ಅದರಿಂದ ನಡೆದಿದೆ. ಅದು ಅನ್ಎಕ್ಸ್ಪೆಕ್ಟೆಡ್, ಬೇಕು ಅಂತ ಏನೂ ಆಗಿರೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಇವಾಗ ನಮ್ಮ ಎ ಸಿ ಬಸ್ಸಲ್ಲಿ ಆ್ಯಕ್ಚುಲಿ ನಮ್ಮದು ನಾನ್ ಎ ಸಿ ಬಸ್ಸಲ್ಲಿ ಫೈರ್ ಆಗೋದು ತುಂಬ ಕಮ್ಮಿ. ಎ ಸಿ ಬಸ್ಸಲ್ಲಿ ಏನಾಗುತ್ತೆ ಅಂದರೆ, ಎ ಸಿ ಗ್ಯಾಸ್ ಪೈಪ್ಗಳು ಬಂದಿರುತ್ತೆ, ಬಸ್ ಒಳಗಡೆ ಕೂಡ ಮತ್ತು ಹೊರಗಡೆ ಕೂಡ ಬಂದಿರುತ್ತೆ. ಫೈರ್ ಆದಂಥ ಸಂದರ್ಭದಲ್ಲಿ ಪ್ಯಾಸೆಂಜರ್ಗೆ ನಾವು ಯಾವ ಥರ ಮನವರಿಕೆ ಮಾಡಬೇಕು ಅನ್ನೋದ್ರಿಂದ ಇಮಿಡಿಯೇಟ್ ಫೈರ್ ಆಗುತ್ತೆ. ಬಸ್ಸಲ್ಲಿ ಗ್ಯಾಸ್ ಇರೋದ್ರಿಂದ ಇಮಿಡಿಯೇಟ್ ಫೈರ್ ಆಗುತ್ತೆ. ಅದಕ್ಕೋಸ್ಕರನೇ ಬಸ್ಸಲ್ಲಿ ಬಾಡಿ ಬಿಲ್ಟ್ ಆಗಬೇಕಾದ್ರೆ ಒಂದು ಸೇಫ್ಟಿ ಮೆಜರ್ಮೆಂಟ್ಗಳಿರ್ತದೆ, ಅದು ಪ್ರಯಾಣಿಕರ ಗಮನಕ್ಕೆ ತರಬೇಕಾಗತ್ತೆ. ಇಲ್ಲಿ ಇನ್ಸಿಡೆಂಟು ಮೋಸ್ಟ್ಲಿ ಅವ್ರಿಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ತಪ್ಪಿರಬೇಕು. ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎ ಸಿ ಬಸ್ಸಲ್ಲಿ ಯಾವ ಥರ ನಿಮಗೆ ದುರಂತ ನಡೆದಾಗ ಯಾವ ಥರ ತಪ್ಪಿಸ್ಕೊಬೇಕು ಅಂತ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ, ಯಾವ ಥರ ನಮ್ಮ ಸೇಫ್ಟಿ ಮೆಜರ್ಮೆಂಟ್ಗಳಿರುತ್ತೆ ಅಂತ. ನೋಡಿ, ಇದು ಎ ಸಿ ಬಸ್ಸು, ಇದು ಗ್ಲಾಸ್ ಮೋಲ್ಡೆಡ್ ಇರ್ತದೆ. ಇಲ್ಲಿ ಮೋಲ್ಡೆಡ್ ಗ್ಲಾಸ್ ಇದ್ದಾಗ ನೋಡಿ, ಇಲ್ಲಿ ಇದು ಮೋಲ್ಡೆಡ್ ಗ್ಲಾಸ್ ಓಪನ್ ಆಗೋದಿಲ್ಲ, ಆದರೆ ಇಲ್ಲಿ ಹ್ಯಾಮರ್ ಇರುತ್ತೆ. ಗ್ಲಾಸ್ ಇದು ಒಡೆದ ತಕ್ಷಣ ಗ್ಲಾಸು ನಿಮಗೆ ಬಸ್ಟ್ ಆಗುತ್ತೆ. ಗ್ಲಾಸ್ನ ಓಪನ್ ಮಾಡಿ ಇಲ್ಲಿಂದನೂ ಎಸ್ಕೇಪ್ ಆಗ್ಬೋದು. ಇದು ಎಲ್ಲ ಬರ್ತಲ್ಲಿ, ಪ್ರತಿಯೊಂದು ಬರ್ತಲ್ಲೂ ಕೂಡ ಇವತ್ತು ಹ್ಯಾಮರ್ ಇರುತ್ತೆ. ನೆಕ್ಸ್ಟ್ ನೀವು ಬಂದರೆ ಎಮರ್ಜೆನ್ಸಿ ಡೋರ್ ಇರುತ್ತೆ. ಮುಂಚೆ ಏನಾಗ್ತಿತ್ತು ಅಂದರೆ, ಡ್ರೈವರ್ ರೈಟ್ ಸೈಡಲ್ಲಿ ಎಮರ್ಜೆನ್ಸಿ ಡೋರ್ ಚಿಕ್ಕದಾಗಿರ್ತಿತ್ತು, ಅದರಲ್ಲಿ ಪ್ಯಾಸೆಂಜರು ದುರಂತ ನಡೆದಾಗ ಒಬ್ಬರ ಮೇಲೊಬ್ಬರು ತಳ್ಳಾಟ ನಡೆದಾಗ ಅಲ್ಲಿಂದ ಎಸ್ಕೇಪ್ ಆಗ್ತಿರಲಿಲ್ಲ. ಅದರಿಂದ ಏನಾಗಿದೆ, ಬಾಡಿ ಬಿಲ್ಟಲ್ಲಿ ರಿಕ್ವೈರ್ಮೆಂಟ್ ಕೊಟ್ಟು ಓನರ್ಗಳು ರಿಕ್ವೈರ್ಮೆಂಟ್ ಕೊಟ್ಟು ಎಮರ್ಜೆನ್ಸಿ ಡೋರ್ನ ಡೈರೆಕ್ಟ್ ಗ್ಯಾಂಗ್ವೇಯಿಂದನೇ ಎಮರ್ಜೆನ್ಸಿ ಡೋರ್ ಕೊಟ್ಟಿದ್ದಾರೆ. ಈಸಿಯಾಗಿ ಈ ದುರಂತ ನಡೆದಾಗ ತಪ್ಪಿಸ್ಕೊಬೋದು. ನಾನು ಇವಾಗ ಡೋರ್ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಸರ್, ಇದು ಎಮರ್ಜೆನ್ಸಿ ಡೋರು ಈ ಥರ ಓಪನ್ ಆಗುತ್ತೆ. ಸ್ಟೆಪ್ಸು ಕೂಡ ಇರ್ತದೆ. ಮುಂದ್ಗಡೆ ಯಾವ ಥರ ನಿಮಗೆ ಸ್ಟೆಪ್ಸ್ ಇರ್ತದೆ, ಈಸಿಯಾಗಿ ಎಸ್ಕೇಪ್ ಆಗ್ಬೋದು. ಇಲ್ಲೂ ಕೂಡ ನಿಮಗೆ ದೊಡ್ಡದಾಗೆ ಇರ್ತದೆ ಗ್ಯಾಂಗ್ವೇಲಿ, ಫ್ರಂಟು ಬ್ಯಾಕು ಎರಡೂ, ಪ್ಲಸ್ ಹ್ಯಾಮರ್ ಇರುತ್ತೆ. ಗ್ಲಾಸು ಕೂಡ ನೀವು ಬ್ರೇಕ್ ಮಾಡಿಬಿಟ್ಟು ನೀವು ಆ ಕಡೆಯಿಂದನೂ ನೀವು ಎಸ್ಕೇಪ್ ಆಗೋದು. ಇದನ್ನು ನೀವು ಡ್ರೈವರ್ಗಳಿಗೆ ನಾವು ಮೆನ್ಷನ್ ಮಾಡಿರ್ತೀವಿ. ಆಲ್ಮೋಸ್ಟ್ ನಮ್ಮದು ಮುಂದ್ಗಡೆನೇ ಇರ್ತದೆ, ಹ್ಯಾಮರ್ ಗ್ಲಾಸು ಎಲ್ಲ ನಾವು ಕೊಟ್ಟಿರ್ತೀವಿ. ಈ ದುರಂತ ಈ ಥರ ನಿನ್ನೆ ನಡೆದಿದ್ದ ದುರಂತದಲ್ಲಿ 20 ಜನ ಸಜೀವನ ಏನಾಗಿದ್ದಾರೋ ಅವರು ಗಾಬರಿಯಿಂದ ಯಾವುದೇ ಸೇಫ್ಟಿ ಮೆಜರ್ಮೆಂಟ್ನು ಯೂಸ್ ಮಾಡಿಲ್ಲ. ಒಂದು ಮಿಡ್ನೈಟ್ 2 ಗಂಟೆಯಲ್ಲಿ ಆಗಿರೋದ್ರಿಂದ ಎಲ್ಲ ನಿದ್ರಾವಸ್ಥೆಯಲ್ಲಿ ಇದ್ದಿದ್ದರಿಂದ ಈ ದುರಂತ ನಡೆದಿದೆ. ಎ ಸಿ ಬಸ್ಸಲ್ಲಿ ಈ ಥರ ಸೇಫ್ಟಿ ಮೆಜರ್ಮೆಂಟ್ಗಳಿರ್ತದೆ. ಮುಂದಿನ ದಿನಗಳಲ್ಲಿ ಈ ಥರ ಪ್ರಯಾಣಿಕರಲ್ಲಿ ಯಾವುದೇ ವಿನಂತಿ ಈ ಥರ ಏನಾರು ಆಯಿತು ಅಂದಾಗ ನಾವೇನು ಸೇಫ್ಟಿ ಮೆಜರ್ ತೋರಿಸಿದ್ದೀವಿ, ದಯವಿಟ್ಟು ಈ ಸೇಫ್ಟಿ ಮೆಜರ್ನ ನೀವು ಯೂಸ್ ಮಾಡಿ ದುರಂತಗಳು ತಪ್ಪಿಸಿ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಫೈರ್ ಮೀನ್ಸ್ ಅಂದರೆ ನೋಡಿ, ಎ ಸಿ ಬಸ್ಸಲ್ಲಿ ಬಂದು ಗ್ಯಾಸ್ ಫಿಲ್ ಮಾಡಿರ್ತೀವಿ. ಮಿನಿಮಮ್ ನಾವು 7 ರಿಂದ 8 kg ಗ್ಯಾಸ್ ಫಿಲ್ ಮಾಡಿರ್ತೀವಿ, ಎ ಸಿ ಕೂಲಿಂಗ್ ಆಗೋದಕ್ಕೋಸ್ಕರ. ನಿನ್ನೆ ಕಾವೇರಿ ದುರಂತ ಆದಾಗೂ ಅದೇ ಕಾರಣ. ಬೈಕು ಟೈರ್ ಕೆಳಗಡೆ ಹೋಗಿ ಸಿಗಾಕೊಂಡು 300 ಮೀಟ್ರ್ ದೂರ ಆಗಿ ಹೋದಾಗ ಸ್ಪಾರ್ಕ್ ಆಗಿದೆ. ಪೆಟ್ರೋಲ್ ಟ್ಯಾಂಕ್ ಓಪನ್ ಆಗಿ ಪೆಟ್ರೋಲ್ ಬಂದು ಬರ್ನ್ ಆಗಿದೆ. ಅದು ಫೈರ್ ಆದಾಗ ಏನಾಗಿದೆ, ಅದು ಗ್ಯಾಸ್ ಪೈಪ್ ಹತ್ರ ಫೈರ್ ಆಗಿರೋದ್ರಿಂದ ಅದು ಗ್ಯಾಸ್ ಇಮಿಡಿಯೇಟ್ ಬೆಂಕಿ ಹತ್ಕೊಂಡಿದ್ದ ಕಾರಣದಿಂದ ಅದನ್ನು ಗ್ಯಾಸಲ್ಲಿ ಫೈರ್ ಆದರೆ ನಾವು ಅದನ್ನು ಇಮಿಡಿಯೇಟ್ ನಾವು ಆರ್ಸೋಕ್ಕಾಗೋದಿಲ್ಲ ನೀರಲ್ಲಿ. ಫೈರ್ ಇಂಜಿನ್ ಬಂದರೂ ಕೂಡ ಅರ್ಧ ಗಂಟೆ 1 ಅವರ್ ಮಿನಿಮಮ್ ತೊಗೊಳುತ್ತೆ. ಇಷ್ಟೇ ದುರಂತ, ಬೇರೆ ಏನಿಲ್ಲ. ಎ ಸಿ ಬಸ್ಗೂ ನಾನ್ ಎ ಸಿ ಬಸ್ಗೂ ಡಿಫ್ರೆನ್ಸ್ ಏನು ಅಂದರೆ, ಗ್ಯಾಸ್ ಇರೋದ್ರಿಂದ ಇಮಿಡಿಯೇಟ್ ಫೈರ್ ಆಗುತ್ತೆ ಅಷ್ಟೇ.